ಈಗ ಬಿಳಿ ಸಾಸಿವೆ ಅರ್ಧ ಕೆಜಿ ತಗೊಂಡು ಇದನ್ನ ಫಸ್ಟ್ ನಾನು ಸಕ್ಕರೆ ಹಾಕಿದೆ, ಆಮೇಲೆ ನವಧಾನ್ಯಗಳು ಹಾಕಿದೆ, ಅದಾದ್ಮೇಲೆ ಈಗ ಬಿಳಿ ಸಾಸಿವೆ ಹಾಕಿ ನೋಡಿ. ಇವತ್ತು ನಾನು ನಿಮ್ಗೆ ಹಳೆಯ ಪದ್ಧತಿ ಒಂದು 2-3 ವಿಡಿಯೋದಲ್ಲಿ ಹೇಳಿದ್ದೆ, 2-3 ಸಲ ತೋರಿಸಿದ್ದೆ, ಬಟ್ ಸಕ್ಕರೆ ತೋರಿಸಿರ್ಲಿಲ್ಲ ನಿಮಗೆ. ನಾವು ಸೈಟ್ ಕಟ್ಟಕ್ಕೆ ಮುಂಚೆ ಒಂದು ವಾರ 10 ದಿವಸ ಮುಂಚೆ ಸಕ್ಕರೆನ ತಗೊಂಡೋಗಿ ಹಾಕ್ಬೇಕು. ಯಾಕೆಂದರೆ ಅಲ್ಲಿರೋ ಇರುವೆಗಳು ಕ್ರಿಮಿಕೀಟಗಳೆಲ್ಲ ಊಟ ಮಾಡಿ ನಮ್ಗೆ ಆಶೀರ್ವಾದ ಮಾಡೋಗಬೇಕು. ಸೊ ಅದಕ್ಕೋಸ್ಕರ ಇದು ಫಸ್ಟ್ ಇದು ಚೆಲ್ಬಿಟ್ಟು ಇದಾದಮೇಲೆ ಕಲ್ಲುಪ್ಪು, ಬಿಳಿ ಸಾಸಿವೆ, ಅರಿಶಿನ, ಗಂಜಳ ಅದೆಲ್ಲ ಆಮೇಲೆ ಹಾಕಬೇಕು. ಈಗ ನೋಡಿ, ಈಗ ಸಕ್ಕರೆ ಆಯಿತು. ನೆಕ್ಸ್ಟ್ ಈಗ ನವಧಾನ್ಯಗಳನ್ನು ಚೆಲ್ಲಬೇಕು. ಫಸ್ಟ್ ಇದೊಂದು ಪದ್ಧತಿ. ಈ ನವಧಾನ್ಯಗಳನ್ನು ನಾವು ಫಸ್ಟ್ ಪ್ರಕೃತಿಗೆ ಅರ್ಪಿಸಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಈಗ ಉಪ್ಪಿಗೆ ಅರಿಶಿನ ಮಿಕ್ಸ್ ಮಾಡ್ತೀನಿ. ಹೀಗೆ ಸಾಸಿವೆ ಹಾಕ್ತಾಯಿದ್ದೀನಿ. ಫುಲ್ಲು ಸೈಡ್ ಫುಲ್ಲು ಬೀಳಬೇಕು. ಹಾಯ್, ನಮಸ್ಕಾರ ಸ್ನೇಹಿತರೆ. ಅಖಂಡ ವಾಸ್ತುಗೆ ಸ್ವಾಗತ. ನೋಡಿ, ಇವತ್ತು ನಾನು ನಿಮ್ಗೆ ಹಳೆಯ ಪದ್ಧತಿ ಒಂದು 2-3 ವಿಡಿಯೋದಲ್ಲಿ ಹೇಳಿದ್ದೆ, 2-3 ಸಲ ತೋರಿಸಿದ್ದೆ, ಬಟ್ ಸಕ್ಕರೆ ತೋರಿಸಿರ್ಲಿಲ್ಲ ನಿಮಗೆ. ನಾವು ಸೈಟ್ ಕಟ್ಟಕ್ಕೆ ಮುಂಚೆ ಒಂದು ವಾರ 10 ದಿವಸ ಮುಂಚೆ ಸಕ್ಕರೆನ ತಗೊಂಡೋಗಿ ಹಾಕ್ಬೇಕು. ಯಾಕೆಂದರೆ ಅಲ್ಲಿರೋ ಇರುವೆಗಳು ಕ್ರಿಮಿಕೀಟಗಳೆಲ್ಲ ಊಟ ಮಾಡಿ ನಮ್ಗೆ ಆಶೀರ್ವಾದ ಮಾಡೋಗಬೇಕು. ಸೊ ಅದಕ್ಕೋಸ್ಕರ ಇದು ಫಸ್ಟ್ ಇದು ಚೆಲ್ಬಿಟ್ಟು ಇದಾದಮೇಲೆ ಕಲ್ಲುಪ್ಪು, ಬಿಳಿ ಸಾಸಿವೆ, ಅರಿಶಿನ, ಗಂಜಳ ಅದೆಲ್ಲ ಆಮೇಲೆ ಹಾಕಬೇಕು. ಸೊ ಅದರಿಂದ ಈಗ ಒಂದು ಸೈಟ್ಗೆ, ಇಲ್ಲಿ ಒಂದು ಸೈಟ್ ಇದೆ ನೋಡಿ, ಈ ಸೈಟ್ಗೆ ನಮ್ಮ ಬಿಲ್ಡರ್ ಒಬ್ಬರು ಮಾಡ್ತಾಯಿದ್ದಾರೆ, ಇಲ್ಲಿ ಬಿಲ್ಡಿಂಗ್ ಮಾಡ್ತಾಯಿದ್ದಾರೆ. ಅವರು ಆರ್ಯನ್ ಪ್ರಾಪರ್ಟೀಸ್ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಜಯರಾಮಯ್ಯ ಅಂತ ದೊಡ್ಡ ಬಿಲ್ಡರ್. ನೋಡಿ, ಇಲ್ಲೇ ಇದ್ದಾರೆ ಅಣ್ಣವರು, ನೋಡಿ ಇಲ್ಲಿದ್ದಾರೆ, ಬನ್ನಿ ಅಣ್ಣವರೇ. ನೋಡಿ, ಇದು ಹಳೆ ಪದ್ಧತಿ. ಇದು ಮಾಡಿದ್ರೆ ತುಂಬ ಒಳ್ಳೆ ಸರ್. ನಿಮ್ಮ ಕೈಯಿಂದ ಇದು ಹಾಕಬೇಕು. ಅದಕ್ಕೆ ಇದನ್ನು ಅಣ್ಣವ್ರ ಕೈಯಲ್ಲಿ ಫುಲ್ ಸೈಟಲ್ಲೆಲ್ಲ ಹಾಕ್ಸೋಣ. ಆಮೇಲೆ ನಾವು ಕಲ್ಲುಪ್ಪು, ಬಿಳಿ ಸಾಸಿವೆ ಅದು ಹಾಕೋಣ. ಇದು ಪದ್ಧತಿ. ಇದೆಲ್ಲರೂ ಮಾಡಬೇಕಿದು. ಓಕೆನಾ? ಇದು ಅಣ್ಣವ್ರು ಕಟ್ಕೊಳಿಸ್ತೀವಿ. ಓಕೆ ಸರ್, ನಮಸ್ಕಾರ. ಇರುವೆಗಳಿಗೆ ಫಸ್ಟು ಊಟ ಕೊಡಬೇಕು. ಇರುವೆ ಅಂತಲ್ಲ, ಏನನ್ನ ಇರಲಿ ಅಲ್ಲಿ ಅವಕ್ಕೆ ಅರ್ಥ ಆಗುತ್ತೆ, ಓ ಮನುಷ್ಯ ಬರ್ತಾವನೆ, ಇಲ್ಲಿ ನಾವೆಲ್ಲಿಂದ ಆಚೆಗೆ ಹೋಗ್ಬೇಕು ಅಂತ ಹೋಗ್ಬಿಡ್ತೇವೆ ಅಣ್ಣ. ಇದು ಹಳೆಯ ಪದ್ಧತಿ. ಪೂರ್ವ ಕಾಲದಲ್ಲಿ ಇವೆಲ್ಲ ಮಾಡ್ತಿದ್ರು. ನವಧಾನ್ಯಗಳು ಚೆಲ್ಬಿಟ್ಟು ನೀರು ಬಿಡೋರು, ಎಲ್ಲಿ ಮೊಳಕೆ ಬಂದರೆ ಅಲ್ಲಿ ಮನೆ ಕಟ್ಟೋರು ಅಣ್ಣ. ಅಭಿವೃದ್ಧಿ ಆಗ್ತೀವಿ. ಈಗ ನೋಡಿ, ಈಗ ಸಕ್ಕರೆ ಆಯಿತು. ನೆಕ್ಸ್ಟ್ ಈಗ ನವಧಾನ್ಯಗಳನ್ನು ಚೆಲ್ಲಬೇಕು. ಫಸ್ಟ್ ಇದೊಂದು ಪದ್ಧತಿ. ಈ ನವಧಾನ್ಯಗಳನ್ನು ನಾವು ಫಸ್ಟ್ ಪ್ರಕೃತಿಗೆ ಅರ್ಪಿಸಬೇಕು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿ. ಓಕೆ, ಈಗ ಅವ್ರ ಕೈಯಲ್ಲೇ ಚೆಲ್ಸೋಣ. ಓಕೆ, ಇದನ್ನು ಚೆಲ್ರಿ, ಸ್ವಲ್ಪ ಚೆಲ್ರಿ. ಒಂದು ಕೈ ಹಾಕಿ, ಆಮೇಲೆ ಬೇಕಾದ್ರೆ ನಾವು ಹಾಕಂತ. ನೋಡಿ, ಇದು ನೋಡಿ, ಈಗ ಉಪ್ಪಿಗೆ ಅರಿಶಿನ ಮಿಕ್ಸ್ ಮಾಡ್ತೀನಿ. ಹೀಗೆ ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ಒಟ್ಟಿಗೆ ಹಾಕ್ಬಿಡ್ತೀನಿ.
ಸಾಸಿವೆ ಹಾಕ್ತಾಯಿದ್ದೀನಿ. ಫುಲ್ಲು ಬೀಳಬೇಕು. ರಾಗಿ ಚೆಲ್ದಂಗೆ ಚೆಲ್ಲಬೇಕು. ರಾಗಿ ಹೆಂಗೆ ಬರ್ತೀವಿ. ಬಿಳಿ ಸಾಸಿವೆ, ಈಗ ಬಿಳಿ ಸಾಸಿವೆ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ. ಇದನ್ನು ಫಸ್ಟು ನಾನು ಸಕ್ಕರೆ ಹಾಕಿದೆ, ಆಮೇಲೆ ನವಧಾನ್ಯಗಳು ಹಾಕಿದೆ. ಅದಾದಮೇಲೆ ಈಗ ಬಿಳಿ ಸಾಸಿವೆ ಹಾಕ್ತಾಯಿದ್ದೀನಿ. ಓಕೆ, ಬನ್ನಿ. ಫುಲ್ ಬೀಳಬೇಕು. ಪೂರ್ತಿ ಸೈಟ್ಗೆ ಎಷ್ಟು ಬರುತ್ತೋ ಅಷ್ಟು ಬೀಳಬೇಕು. ಫುಲ್ ಸೈಡ್ ಬೀಳಬೇಕು. ಮಚ್ಚೆ ಇರಬಾರ್ದು. ರಾಗಿ ಚೆಲ್ತೀವಲ್ಲ ಹಂಗೆ ಚೆಲ್ಲಬೇಕು. ನಮಗೆಲ್ಲ ಊರಲ್ಲಿ ಅಭ್ಯಾಸ ರಾಗಿ ಚೆಲ್ಲಿರೋದು, ಅದಕ್ಕೆ ನಮ್ಗೆ ಚೆನ್ನಾಗಿ ಚೆಲ್ತೀವಿ ನಾವು. ಹೀಗೆ ಪ್ರಕೃತಿಯಲ್ಲಿ ಎಲ್ಲ ಇಲ್ಲೇನಿದ್ರು ಕ್ರಿಮಿಕೀಟಗಳು ಮತ್ತು ಇಲ್ಲೇನು ನೆಗೆಟಿವ್ ಎನರ್ಜಿ ಇರುತ್ತೆ ಅದೆಲ್ಲ ಓಕೆ, ಇಲ್ಲಿ ಮನುಷ್ಯ ಬರ್ತಾಯಿದ್ದಾನೆ, ನಾವು ಇಲ್ಲಿಂದ ಆಚೆಗೆ ಹೋಗೋಣ ಅಂಥೇಳಿ ಅವು ಆಚೆಗೆ ಹೋಗ್ತವೆ. ಸೊ ಅದಕ್ಕೋಸ್ಕರ ನಾವು ಇವೆಲ್ಲ ಮಾಡ್ತೀವಿ. ಫಸ್ಟು ಸಕ್ಕರೆ ಹಾಕ್ತೀವಿ. ಏನಕ್ಕೆ? ಫಸ್ಟು ಇರುವೆಗಳು ಅವೆಲ್ಲ ತಿನ್ನೋಕ್ಕೆ. ಮತ್ತು ನವಧಾನ್ಯಗಳು ಹಾಕ್ತೀವಿ. ಅದು ತುಂಬ ಒಳ್ಳೆಯದು ಎಲ್ಲ ನವಗ್ರಹಗಳಿಗೆ ಒಂದು ಇದ್ರ ಥರ. ಆಮೇಲೆ ಬಿಳಿ ಸಾಸಿವೆ ಹಾಕ್ತೀವಿ. ಆಮೇಲೆ ಕಲ್ಲುಪ್ಪು ಹಾಕ್ತೀವಿ, ಅರಿಶಿಣ ಹಾಕ್ತೀವಿ ಲಾಸ್ಟಲ್ಲಿ. ಅವೆಲ್ಲ ನೆಗೆಟಿವ್ ಎನರ್ಜಿ ಹೋಗೋಕ್ಕೆ ಫಸ್ಟು ಮಾಡಿ. ಆಮೇಲೆ ಅದನ್ನೆಲ್ಲ ಇಲ್ಲಿಂದ ಆಚೆಗೆ ಹೋಗ್ತವೆ. ನಾವು ಮನೆ ಕಟ್ಕೊತಾ ಇದ್ದರೆ ಅಲ್ಲಿರೋ ಕ್ರಿಮಿಕೀಟಗಳು ಅವೆಲ್ಲ ಏನಿದ್ದಾವೆ ಇಲ್ಲಿ ನೆಗೆಟಿವ್ ಎನರ್ಜಿನ ಆಚೆ ಕಳಿಸೋ ಪದ್ಧತಿ ಇದು. ಇದು ಮಾಡಿದ್ರೆ ಕಟ್ಟಿದ್ರೆ ಸ್ವಲ್ಪ ಒಂದು ಮನೆಗಳು ಲೇಟ್ ಆಗುತ್ತೆ, ಕಟ್ಟಕ್ಕೆ ಲೇಟ್ ಆಗುತ್ತೆ. ಇಲ್ಲ ಅರ್ಧ ಕಟ್ಟು ನಿಂತೋಗೋದು, ಪಾಯ ಹಾಕಿ ನಿಲ್ಲಿಸ್ಬಿಡೋದು, ಇದೆಲ್ಲ ಆಗ್ತವೆ. ಸ್ಟಾರ್ಟಿಂಗ್ ಇದನ್ನು ಶುದ್ಧೀಕರಣ ಅನ್ನೋದು ತುಂಬ ಮುಖ್ಯ. ಇದು ಮಾಡಿಕೊಂಡೇ ಮತ್ತೆ ಮನೆ ಕಟ್ಟಬೇಕು. ಓಕೆನಾ? ಬನ್ನಿ, ನಾನು ತುಂಬ ಸಲ ಹೇಳಿದ್ದೀನಿ, ಆದರೂ ಇನ್ನೂ ಮತ್ತೆ ಹೇಳ್ತಾಯಿದ್ದೀನಿ. ಇದು ಒಂದು ನಾಗರಬಾವಿಯಲ್ಲಿ ದೊಡ್ಡ ಸೈಟು, 50-80 ಸೈಟಲ್ಲಿ ಒಂದು 5 ಫ್ಲೋರ್ ಮನೆ ಕಟ್ತಾರೆ. ಅವರೆಲ್ಲರೂ ಚೆನ್ನಾಗಿರಬೇಕು. ಈ ಪ್ರಕೃತಿ ಮಾತೆ ಅವರಿಗೆ ಸಹಕರಿಸಲಿ ಅಂತೇಳಿ ಈ ಕೆಲಸ ಮಾಡ್ತಾಯಿದ್ದೀನಿ. ಬನ್ನಿ. ಆವಾಗಲೇ ಸಕ್ಕರೆ ಆಯಿತು, ಬಿಳಿ ಸಾಸಿವೆ ಆಯಿತು, ನವಧಾನ್ಯಗಳಾಯಿತು. ಈಗ ಒರಿಜಿನಲ್ ಏನಂದರೆ ಉಪ್ಪಿಗೆ ಅರಿಶಿನ ಮಿಕ್ಸ್ ಮಾಡಿ ಹಾಕೋದು. ಸೊ ಫುಲ್ ಸೈಡ್ಗೆ ಒಂದು 10 kg 15 kg 20 kg ಎಷ್ಟು ಚೆಲ್ಲಿದ್ರೆ ಅಷ್ಟು ಒಳ್ಳೆಯದು. ಸೊ ನಾನೀಗ ಫಸ್ಟು ಕುಬೇರ ಮೂಲೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಓಕೆ, ಎಲ್ಲರೂ ದೇವ ಮೂಲೆ ಅಂತಾರೆ, ನಾನು ಕುಬೇರ ಮೂಲೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಹೀಗೆ ಇಲ್ಲಿಂದ ಯಾವತ್ತಿದ್ರೂ ಭಾರ ಹಾಕೋದು ಏನೋ ಹಾಕ್ಬೇಕಾದ್ರೂ ಕುಬೇರ ಮೂಲೆಯಿಂದನೇ ಹಾಕಬೇಕು. ಯಾಕಂದರೆ ತುಂಬ ದಿವಸಗಳಿಂದ ವರ್ಷಗಳಿಂದ ಖಾಲಿ ಇರುತ್ತೆ. ಸೊ ಅದಕ್ಕೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಅದರಿಂದ ಫಸ್ಟು ಕುಬೇರ ಮೂಲೆಯಿಂದ ಸ್ಟಾರ್ಟ್ ಮಾಡಿ ಆಮೇಲೆ ವಾಯು ಮೂಲೆಗೆ ಹೋಗ್ತೀವಿ. ಸೊ ಈ ಪದ್ಧತಿನ ಎಲ್ಲರೂ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಮಕ್ಕಳ ಬದಲು ಅದೊಂಥರ ಬೇರೆ ಥರ ಇರುತ್ತೆ ಅಷ್ಟೇ. ಯಾಕೆಂದರೆ ನೀವೇ ಮಾಡಿಕೊಂಡ್ರೆ ಮಾಡ್ಬೋದು, ಬಟ್ ನೀವು ಅಲ್ಲಿ ವಾಸ ಇರೋರು ಮಾಡಬಾರ್ದು. ಯಾರೋ ಒಬ್ಬರು ಗುರುಗಳು ಇರಬೇಕು, ಗುರುಗಳ ಕೈಲಿ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹಿರಿಯರು ಹೇಳಿರೋದು. ಫುಲ್ ಸೈಟಿಗೆ ಬೀಳಬೇಕು. ಒಂದು ಬಾಣಲಿ ಆಯಿತು, ಫುಲ್ ಬಾಣಲಿ, ಎರಡನೇ ಬಾಣಲಿ ಆಮೇಲೆ ಮಾಡ್ತೀನಿ. ದೇಸಿ ಗಂಜಲ ಮತ್ತು ತಂದಿದ್ದೀನಿ. ಈ ಗಂಜಲನ ಈಗ ಸ್ವಲ್ಪ ಹಾಕ್ತೀವಿ, ಆಮೇಲೆ ಇನ್ನೊಂದು ಸಲ ಹಾಕ್ತೀವಿ. 3 ಸಲ 4 ಸಲ ಹಾಕಬೇಕು. ಫಸ್ಟು ನಾವು ಮುಟ್ಟೋಕ್ಕೆ ಮುಂಚೆ, ಜಮೀನು ಮುಟ್ಟೋಕ್ಕೆ ಮುಂಚೆ ಇವೆಲ್ಲ ಹಾಕಲೇಬೇಕು. ಈ ಗಂಜಲನ ಹಾಕಿದ್ರೆ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಅರಿಶಿಣ ಮತ್ತು ಕಲ್ಲುಪ್ಪು ಎಲ್ಲ ಹಾಕಿದ್ದೀನಿ. ಈಗ ಗಂಜಲನ ನೋಡಿ ಹೋಲ್ ಮಾಡಿಟ್ಟಿದ್ದೀನಿ. ಹೋಲ್ ಮಾಡಿ ಇಳಿಸೋಕ್ಕಾಗಲ್ಲ, ಅದಕ್ಕೆ ನೋಡಿ ಹಿಂಗೆ ಬೀಳುತ್ತೆ. ಸೊ ಫುಲ್ಲು ಸೈಟಲ್ಲಿ ಹಿಂಗೆಲ್ಲ ಸುಮ್ಮನೆ ಹಾಕ್ಕೊಂಬರ್ತೀನಿ. ಎಲ್ಲ ಪೂರ್ತಿ ಸೈಟಲ್ಲಿ ಒಂದು ಕಡೆಯಿಂದ ಹಾಕ್ಕೊಂಬರ್ತೀನಿ. ಓಕೆನಾ? ದೇವ ಮೂಲೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ಇದು ದೇವಮೂಲೆ. ಈ ದೇವಮೂಲೆಯಿಂದನೇ ಹಾಕಬೇಕು ಎಲ್ಲ ಫಸ್ಟ್. ಅಂದರೆ ಇಲ್ಲಿ ಜಾಗ ಖಾಲಿ ಬಿಡಬಾರ್ದು. ಇಲ್ಲಿಂದನೇ ಹಾಕ್ಕೊಂಬರ್ಬೇಕು. ನೋಡಿ, ಇದು ಸೈಟ್ ಇರೋದು ಇಲ್ಲಿ ಇವ್ರದ್ದು.
ಇಲ್ಲಿಂದ ನೋಡಿ ಇಲ್ಲಿ ಸ್ಟಾರ್ಟ್ ಮಾಡಬೇಕು. ಫಸ್ಟು ಸ್ಟಾರ್ಟ್ ಮಾಡಿಕೊಂಡು ನೋಡಿ ಏನು ನೆಗೆಟಿವ್ ಎನರ್ಜಿ ಇದ್ದರೂ ಹೋಗುತ್ತೆ. ಸೊ ಹಿಂಗೆ ಪೂರ್ತಿ ಹಿಂಗೆ ಹಾಕ್ಕೊಂಡು ಹೋಗಬೇಕು. ಹೋಲ್ ಮಾಡಿದ್ದೀನಿ ಬಾಟ್ಲಿಗೆ. ಆ ಬಾಟ್ಲಿಂದ ಹೋಲ್ ಬರ್ತಾಯಿದೆ, ನಿಮ್ಗೆ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ, ಬಟ್ ಬೀಳ್ತಾ ಇದೆ, ಅದು ಫುಲ್ ಬೀಳ್ತಾ ಇದೆ. ಫುಲ್ ಆಗ್ತಾಯಿದ್ದೀನಿ ಈ ಕಡೆ ಎಂತ ಲಾಸ್ಟ್ವರೆಗೂ, ಈ ಲಾಸ್ಟ್ ಕಾರ್ನರ್ವರೆಗೂ ಬೀಳಬೇಕು. ಇಲ್ಲಿಗೆ ಲಾಸ್ಟ್ ಇವರು ಸೈಟು. ಸೊ ಇಲ್ಲಿಂದ ಹಾಕಿದ್ದೀನಿ. ಓಕೆ.